ಪದ್ಮ, ಈಗ ಯಾಕೆ ಬೇಕಿತ್ತು ನಿನಗೆ? ಈಗ ಯಾಕೆ ಇದೆಲ್ಲ ಸುದ್ದಿ ತಕೊಂಡು ನಿಂತಿದ್ದಿ? ಸುಮ್ಮನೆ ಇರಕ್ಕೆ ಬರಲ್ಲ ನಿನಗೂ? ಅವ್ವ, ನಾನೇನು ಬೇಕಂತ ಹೇಳಿ ತೆಗ್ದಿದ್ದಿಲ್ಲ. ಅದು ಒಂದು ಸರ ಕೊಟ್ಟಿ ಸಲಿಂದು ನಿನ್ನ ಆಕಿ ಎಟ್ಟು ಮಾತಾಡಿದ್ರು ನೋಡಿದ್ದಿಲ್ಲ. ಅದಕ್ಕೆ ಸಿಟ್ಟಿನ ಹಾಗೆ ಸಜಿಕ್ ಮಾತಿಗೆ ಬಂತಲ್ಲ, ಹಾಗೆ ಒಂದು ಸರಿಗೆ ಇಟ್ಟು ಮಾತಾಡಕ್ಕೆ ಮತ್ತು ನನಗೆ ಆಸ್ತಿ ಪಾಲ ಕೊಡು ಅಂತ ಹೇಳಿ ಕೇಳ್ದೆ ನಾನು. ಅದು ಮುಗೀತಾ? ಮತ್ತು ಇವತ್ತು ಮುಂಜಾನೆ ಎದಕ್ಕೋ ನಾನು ನನ್ನ ಮಗಳ ಮುಂದೆ ಏನೋ ಹಿಂಗೆ ಮಾತಾಡ್ಲಕತ್ತಿದ್ದ ಸಜಿಕ. ಆಯ್ತು, ಕೇಳಿಸ್ಕೊಂಡಿದ್ದ ತಡ ಬಂದು ಚಾಲನೆ ಮಾಡಿಬಿಟ್ಟ ನನ್ನ. ಹಾಗಾಗಿ ಯಾವಾಗಾದ್ರೂ ಹೇಳೋದೇ ಅಲ್ಲ, ಅದಕ್ಕೆ ಹೇಳಿಬಿಟ್ಟ ನಾನು. ಏನಾಯ್ತು ಈಗ? ಯಾವಾಗಾದ್ರ ಗೊತ್ತಾಗದೆ ಬಿಡವ, ಜಲ್ದಿ ಗೊತ್ತಾಗಿದ್ದೆ ಒಳ್ಳೇದಾಯ್ತು ಬಿಡು. ಮತ್ತೆ ಇದ್ದಿಲ್ಲ ಅಂತಂದ್ರೆ ಗಂಡ ಹೆಂಡತಿ ಇದೇ ತಲೆಗೆ ಇಟ್ಕೊಂಡು ಕುಂತು ಬಿಡ್ತಿರು. ನಾಳೆಗೆ ಅವ್ರ ಮಗಳಿಗೆ ನಮ್ಮ ಮನೆಗೆ ಜೋಡು ಮಾಡ್ಬೇಕಂತೇಳಿ ಲೆಕ್ಕ ಇಟ್ಕೊಂಡು ಕುಂತಿರೋರು. ಹೊರಗರ ಬಿತ್ತಲ್ಲ, ಇದೇ ತಲೆಗೆ ಇಟ್ಕೊಂಡು ಕೂತಾರಂತ ಹೇಳಿ ಅದಕ್ಕೆ ನಾ ಕೊಡಲ್ಲ ಅಂತಾರ ಗೊತ್ತಾಯ್ತಲ್ಲ ಅವ್ರಿಗೆ. ಬರ್ಮಿದಾಗ ಬದುಕೋದು ಬಿಡ್ತಾರೆ ಈಗ. ಸಿದ್ಧಾರ್ಥ, ನೀ ಏನು ಇಲ್ಲಿ ನಿನ್ನ ತಾಯಿದು ಮರ್ಯಾದೆ ಹೋಗ್ಲಕತ್ತದ ಅನ್ನೋದು ಲೆಕ್ಕ ಇಲ್ದಂಗ ಅವ್ರದ್ದು ಮಾತೆ ಸರಿ ಅಂತ ಹೇಳಿ ವಾದ ಮಾಡ್ಕೊತ ನಿಂತು ಬಿಟ್ಟಿದ್ದಾತು ಅವ್ರ ಮುಂದೆ. ಹ್ಞೂ, ನಾನು ಅದೇ ಎಲ್ಲಕತ್ತೀನಿ. ಈ ಹುಡುಗಗೆ ತಿಳಿಯಲ್ಲೇನು ಒಂದು ಈಟು? ನೋಡು, ತಾಯಿಗೆ ಅವರು ಮರ್ಯಾದೆ ಇಲ್ದಂಗೆ ಮಾತಾಡ್ಲಕತ್ತಾಳಕಿ ನಮ್ಮ ಸೀತಾ. ಅದು ಬಿಟ್ಟು ಇವ ನೋಡಿದ್ರ ಅವರಿಗೆ ಹೊಗಳಿ ಮಾತಾಡ್ತಾನಿವ. ಇವನಿಗೇನು ಹೇಳ್ಬೇಕು ನೋಡು. ಸಾಕು ಸುಮ್ಮಿರ್ತೀರಾ ಇಬ್ಬರು? ಅವ್ವ, ನಾನು ನೋಡ್ಲಕತ್ತೀನಿ ಬಂದು ದಿನದಿಂದ ಜಗಳ ಚಾಲು ಮಾಡ್ಕೊಂಡೆ ನಿಂತಿದ್ದಿ. ಅವತ್ತ ನೋಡಿದ್ರ ಸರದ ಸಲಿಂದ ಜಗಳ ಮಾಡ್ಕೊಂಡು, ಇವತ್ತು ನೋಡಿದ್ರ ಆಸ್ತಿ ಸಲಿಂದ ನಿಂತು ಬಿಟ್ಟಿದ್ದಿ. ಅಲ್ಲವಾ ಅವ್ರೇನು ಇದ್ದೋರದಾರ? ನೋಡ್ಲಕತ್ತಿದಲ್ಲವ ಮನೆ ಎಲ್ಲಿಂದಲ್ಲೇ ಸೋರ್ತದ ಮಳೆ ಬತ್ತಂದ್ರೆ. ಎಷ್ಟು ಬಡತನ ತುಂಬೈತಿ ಈ ಮನೆ. ಇದು ನೋಡಿ ಲೆಕ್ಕದಂಗೆ ನೋಡಿದ್ರೆ ನಮ್ಮ ಅಣ್ಣನ ಮನೆಗೆ ಇಷ್ಟೊಂದು ಬಡತನದಲ್ಲ ಅಂತೇಳಿ ನಿಂತು ಎಲ್ಲ ನೀನು ನಡೆಸ್ಕೊಡ್ಬೇಕು. ಅದು ಬಿಟ್ಟು ಅವ್ರ ಬಳಿ ಇದ್ದಿದ್ದೆ ನೀನು ಕಿತ್ಕೊಳಕ್ಕೆ ನಿಂತಿದ್ದಲ್ಲವ. ನಿನಗೆ ಬೇಜಾರಾಗಲ್ಲೇನವ? ನನಗೆ ಎಷ್ಟು ಅಸಹ್ಯ ಅನ್ನಿಸ್ತು ಗೊತ್ತೇನೋ. ನಮ್ಮ ಅವು ಯಾಕೆ ಇಷ್ಟೊಂದು ರೊಕ್ಕ ಆಸ್ತಿ ಅಂತ ಬಡ್ಕೋತಾಳ? ಎಷ್ಟು ಆಸ್ತಿದ, ಎಷ್ಟು ದೊಡ್ಡ ಮನಿತನ ಇದ್ರು ನಮ್ಮ ಅವ್ವ ಇವರಿಗೆ ಕೈಲಾದಷ್ಟು ಸಹಾಯ ಮಾಡಿದ್ರೆ ಬಿಡು, ಇವ್ರ ಕಡೆಗೆ ಇದ್ದಿದ್ದೆಲ್ಲ ಇನ್ನೂ ತೊಗೋಬೇಕಂತಾಳಲ್ಲಪ್ಪ. ಎಂಥ ಮನ್ಸಿದಿರ್ಬೋದು ನಮ್ಮ ಅವಂತ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೇನವ. ಇದು ಎಂತ ಹುಡುಗಿದು? ಒಂದು ಈಟು ತಿಳ್ಕೊಲಾರ್ದೆ ಅವರಿಗೆ ತಲೆ ಮ್ಯಾಲ ಹೊತ್ತಗೊಂಡು ಮಾತಾಡ್ಲಕತ್ತಾನಲ್ಲ. ಅಲ್ಲಪ್ಪ, ಇದೆಲ್ಲ ಬಡ್ಕೊಳ್ಳೋದು ಯಾರ ಸಲಿಂದ? ನಿಮ್ಮ ಅವ್ವ ನಿಮ್ಮ ಸಲಿಂದ ಅಲ್ಲೇನ? ಸಾಕು ಸುಮ್ಮಿರಾಜಿ, ನಿಂದೆ ಮಗ ಅಲ್ಲೇನು? ಎಷ್ಟಾದ್ರೂ ಬಿ ಮಾವ ನಿನ್ನ ಮಗನೇ ಅಲ್ಲೇನು? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ಮಾಡ್ತಿ? ಹಂಗೆ ನೋಡ್ರಿ ಲೆಕ್ಕದಂಗೆ ನೀನು ಹೇಳಬೇಕು. ಎಲ್ಲ ಕೊಟ್ಟು ನಿನಗೆ ಲಗ್ನ ಮಾಡಿಟ್ಟಾರ, ಎಲ್ಲ ಮಾಡ್ಯಾರ, ನಿಮ್ಮ ಅಣ್ಣಗೆ ಎಷ್ಟು ಹತ್ತದ ಅಟ್ಟು ಕೈಲಿ ಒಂದಿಟ್ಟು ಸಹಾಯ ಮಾಡವ, ಎದಕ್ಕೆ ಆಸ್ತಿ ಕೇಳ್ತಿ ಅಂತೇಳಿ ನೀ ಹೇಳಬೇಕು. ಅದು ಬಿಟ್ಟು ನೀನೇ ನಿನ್ನ ಮಗಳಿಗೆ ಇನ್ನಟ್ಟು ಉರೇ ಬೆಂಕಿದಾಗ ತುಪ್ಪ ಸುರಿತಲ್ಲ ಅಜ್ಜಿ, ನಿನಗೆ ತಿಳಿಯಲ್ಲ ಅಜ್ಜಿ? ಯವ್ವ ಪದ್ಮ, ಇವ ನಮ್ಮ ಕೈ ಮೀರ್ ಹೋಗ್ಯಾನಿವ. ಇವ ಬಿಟ್ಟರ ಇವ ನಿನಗೆ ನಿನ್ನ ಮಾತಿಗೆ ತಪ್ಪಿ ಆಕಿಗೆ ಕಟ್ಕೊತಾನಿವ. ಗೊತ್ತಾಯ್ತು ನನಗೆ. ಇವ ಯಾಕೋ ಆಕಿ ಕಟ್ಕೊಂಬಂಗೆ ಕಾಣಿಸ್ತಾನವ ಇವ. ಇವ ಮಾತಾಡೋದು ನೋಡ್ತಾರ. ಅಜ್ಜಿ, ಇಲ್ಲಿ ಲಗ್ನ ಮಾತು ಹೊಂಟಿಲ್ಲ. ಅವ್ವ ಆಸ್ತಿ ಕೇಳಕತ್ತಾಳಲ್ಲ, ಅದು ಮಾತು ಹೊಂಟದ. ಅದು ಲಗ್ನದು ನಾನು ಹಣೆ ಬರ್ದಾಗ ಆ ದೇವರು ಯಾರ ಜೊತೆ ಗಂಟು ಹಾಕಿರ್ತಾನೆ ನೋಡು, ಅವ್ರ ಜೊತೆ ಆಗೇ ಆತದ. ಅದ್ರ ಬಗ್ಗೆ ನಾ ಮಾತಾಡೋಕೆ ಹೋಗಲ್ಲ. ಇನ್ನು ಹಿರಿಯರು ಏನು ಮಾತು ಕೊಟ್ಕೊಂಡಿದ್ದು ಅದು ಹೇಳಿ ಹೋದ್ರಲ್ಲ, ಅದು ಯಾವುದು ನಾನು ತಲೆಗೂ ತೊಗೊಳಲ್ಲ. ಏನು ನಾನು ಅವು ಹೇಳಿದ ಮಾತು ಕೇಳಲ್ಲ, ಯಾರು ಹೇಳಿದ ಮಾತು ಕೇಳಲ್ಲ. ನನ್ನ ಮನಸ್ಸಿಗೆ ಏನು ಅನಿಸ್ತದೆ ಅದು ಮಾಡ್ತೀನಿ ಅಜ್ಜಿ. ನಾನು ಮಾಡ್ತೀನಿ. ನನ್ನ ಲಗ್ನ ವಿಷಯ ನನಗೆ ಸಂಬಂಧಪಟ್ಟಿದ್ದು. ನನಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೆ ಅಕ್ಕಿನ ಜೊತೆ ನಾನು ಮದುವೆ ಆಗೋದು. ಏನು ಅವನ ಮಾತು ಕೇಳಲ್ಲ, ಅಪ್ಪನ ಮಾತು ಕೇಳಲ್ಲ, ಯಾರ್ದು ಕೇಳಲ್ಲ. ಯಾಕಂದ್ರೆ ಸಾಯ ತನ್ನ ಜೊತೆ ನನ್ನ ಜೊತೆ ಇರ್ಬೇಕಾಗ್ತದ. ಅಕ್ಕಿ ನನ್ನ ಜೊತೆ ಬದುಕಬೇಕಾಗ್ತದ. ನಾನು ಅಕ್ಕಿನ ಜೊತೆ ಬದುಕಿ ಬಾಳ್ಬೇಕಾಗ್ತದ. ಅಕ್ಕಿ ಹ್ಯಾಂಗಿರ್ಬೇಕು ಹ್ಯಾಂಗಿಲ್ಲ ಅಂತ ಅನ್ನೋದು ನಾ ಡಿಸೈಡ್ ಮಾಡ್ಬೇಕು. ಯಾರೂ ನಿರ್ಧಾರ ತೊಗೊಬೋದು ಅವಶ್ಯಕತೆ ಇಲ್ಲ ನಂದು ಲಗ್ನ ವಿಷಯದಾಗ. ಹೀಗೆ ಹೇಳಕತ್ತೀನಿ ನಾನಿದು ನಂದಿನಿ ಸಲಿಂದ ಹೇಳಕತ್ತಿಲ್ಲ. ನಾನು ಅಕ್ಕಿಗೆ ಕಟ್ಕೋತೀನಿ ಅಂತಲೂ ಹೇಳಲ್ಲ. ನನ್ನ ಇಷ್ಟ ಅಜ್ಜಿ, ನನ್ನ ಮನಸ್ಸು. ನನಗೆ ಯಾರು ಇಷ್ಟ ಆಗ್ತಾರ ಅವ್ರ ಜೊತೆ ಮದುವೆ ಆಗ್ತೀನಿ ನಾನು. ಮದುವೆ ಅನ್ನೋದು ದೈವ ಇಚ್ಛೆ ಅಜ್ಜಿ. ದೇವ್ರ ಮೊದಲೇ ಭೂಮಿ ಮೇಲೆ ನಮಗೆ ಕಳ್ಸೋ ಟೈಮಿಗೆ ಇವ್ರಿಗೆ ಇವ್ರು ಅಂತೇಳಿ ಜೋಡು ಮಾಡಿ ಹಾಕಿ ಕಳಿಸಿರ್ತಾನಂತ. ಏನು ನಾವು ಯಾರೇ ಏನೇ ತಪ್ಪಿಸ್ಲಿಕ್ಕೆ ಹೋದ್ರೂ ಹಣೆ ಬರ ಅವ್ರ ಜೊತೆನೇ ಇತ್ತಂತಂದ್ರೆ ಅವ್ರ ಜೊತೆನೇ ಆಗ್ತದ. ಅದೇ ನೀನು ಕಟ್ಟಾಳ್ತಿ, ನೀ ಕಟ್ಟಾಳ್ತಿ. ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳೋದು ಬಿಟ್ಟು ನೀನು ಆಕಿಗೆ ಇನ್ನಟ್ಟು ಹಾಕೊಡ್ಲಕತ್ತಿದಲ್ಲ ಅಜ್ಜಿ. ನಿನಗೆ ಸರಿ ಅನ್ನಿಸ್ತದೇನು? ನೀಯರ ತಿಳಿಸಿ ಹೇಳು ನಿನ್ನ ಮಗಳಿಗೆ ಹಿಂಗೆಲ್ಲ ಮಾಡಬೇಡವಾ, ಅವೇನು ಮಂದಿ ಅಲ್ಲ ನಿಮ್ಮದು ಒಡ ಹುಟ್ಟಿದ ಅಣ್ಣೆ ಅನ್ನ ಅಂತೇಳಿ ಒಂದಿಟ್ಟು ತಿಳಿಸಿ ಹೇಳೋದು ಮಾಡು. ಅದು ಬಿಟ್ಟು ಇನ್ನೋಟು ಇದೆಲ್ಲ ಮನಿ ಎಲ್ಲ ನಿನ್ನ ಮಗಳು ಪಾಲಕಿ ಇರ್ತಾಳಲ್ಲ, ಇದ್ರಾಗೆಲ್ಲ ಅರ್ಧ ಆಸ್ತಿ ಹೋಯ್ತಂತಂದ್ರೆ ನೀನು ರೋಡ್ ಮೇಲೆ ಇರ್ತೇನಜ್ಜಿ? ರೋಡ್ ಮೇಲೆ ಇರ್ತಿ? ನಾನು ಯಾಕೆ ರೋಡ್ ಮೇಲೆ ಇರಲಿ? ರೋಡ್ ಮೇಲೆ ಇರಲಿ? ಏನು ಇಟ್ಟು ಆಸ್ತಿ ಅಂದ್ರೆ ಏನಿದೆಲ್ಲ ಬಿಟ್ಟು ಕೊಡ್ತೀನೇನು ನನ್ನ ಮಗಳಿಗೆ? ಇದ್ರಾಗ ಅರ್ಧ ಕೊಡ್ತೀನಿ ಅಟ್ಟ. ಸಿದ್ಧಾರ್ಥ, ಏನು ಮಾತಾಡ್ಲಕತ್ತಿದ್ದೇನ? ಅಂದ್ರೆ ತಂದೆ ತಾಯಿ ಮಾತು ಕಿಮ್ಮತ್ ಇಲ್ದಂಗೆ ನೀನು ಐಕಿ ಕಟ್ಕೊಂಬಾವೇನು? ಅವ್ವ, ಈಗ ಹೇಳ್ದಲ್ಲವ ನಾನು,
ಅಕ್ಕಿಗೆ ಕಟ್ಕೋತೀನಂತ ನಾ ಹೇಳಲ್ಲ, ದೈವ ಇಚ್ಛೆ. ಹಣೆ ಬರ್ದಾಗ ಅಕ್ಕಿನೇ ಇದ್ದಿಳತ್ತಂದ್ರೆ ಅಕ್ಕಿನೇ ಸಿಗ್ತಾಳ. ನೀವೆಷ್ಟು ದೂರ ಮಾಡಕ್ಕೆ ನೋಡಿದ್ರು ಅಕ್ಕಿನೇ ಸಿಗ್ತಾಳ. ನಾನು ಅಕ್ಕಿಗೆ ಆತೀನಂತ ಹೇಳಕತ್ತಿಲ್ಲ. ಇಷ್ಟಕ್ಕೂ ನಾನು ಈಗ ಲಗ್ನ ಇದು ಯಾವುದು ವಿಷಯ ನನ್ನ ತಲೆಗೆ ಅನ್ನೋದಿಲ್ಲ. ನನಗೆ ಓದಬೇಕು, ಜೀವನದಾಗ ಏನಾರ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸುಮ್ಮನೆ ನೀನು ಇರ್ಲಾರ್ದೆ ಇದೆಲ್ಲ ತಲೆಗೆ ಹಾಕೊಂಡು ಕೂಡಬೇಡ, ನನಗೂ ತಲೆ ಹಾಕಬೇಡವ. ಹೇಳಕತ್ತೀನಿ ನಾನು ಏನು ಹೇಳ್ದ, ನನ್ನ ಮನ್ಸಿಗೆ ಯಾರು ಇಷ್ಟ ಆತಾರ ಅವ್ರ ಜೊತೆ ಲಗ್ನ ಆತೀನಿ ನಾನು. ನನ್ನ ಲಗ್ನ ನಿರ್ಧಾರ ನೀವು ತಗೋಬೇಡ್ರಿ ಅಂತ ಹೇಳಿ ನಾನು. ಅದೇ ಈಗ ನೋಡ್ತಿರಲ್ಲ, ಅಲ್ಲಿ ನೆಂಟಿಸ್ತಾನದ, ಅಲ್ಲಿ ಇದ್ದವ್ರ, ಅಲ್ಲಿ ದೊಡ್ಡ ಸಾವ್ಕಾರ, ಇಲ್ಲಿ ದೊಡ್ಡ ಸಾವ್ಕಾರ ಅಂತ ನೋಡ್ತಿರ್ತಿರಲ್ಲ, ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ, ವಿಚಾರ ಮಾಡಬೇಡ್ರಿ. ನಾನು ಹಣೆ ಬರ್ದಾಗ ಆ ದೇವ್ರು ಯಾರಿಗೆ ಗಂಟು ಹಾಕಿರ್ತಾನೆ ಅವ್ರು ಸಿಗತ್ತಾನ, ಕಾಯ್ತೀನಿ ಅಂತ ಹೇಳ್ದೆ ನಾನು ನಿನಗೆ. ಬೇರೆ ಮಾತಿಗೆ ಮರ್ಯಾದೆ ಇಲ್ದಂಗೆ ನೀನು ನಡ್ಕೊಳಕತ್ತಿದ್ದಿ. ಇಷ್ಟಕ್ಕೂ ಅಜ್ಜಿ ಮಾತು ಕೊಟ್ಟಾರ. ಅಪ್ಪನೂ ಸುಮ್ಮಿರಲ್ಲ, ಅಪ್ಪನೂ ನಿನ್ಗತ್ಲೇನೆ ಮಾತು ಮುರಿದು ನಡೆಯವಲ್ಲ. ಅಪ್ಪಂದು ನಿರ್ಧಾರ ಭಾಳ ಜರೂರಿ ಇರ್ತದೆ ಇಲ್ಲಿ. ಏನು ಇನ್ನು ಅಪ್ಪ ಏನಂತಾರೆ ಕೇಳು ಮೊದಲ. ನೀ ಎಲ್ಲ ಇಲ್ಲೆಲ್ಲ ಎಲ್ಲರ ಜೊತೆ ಸಂಬಂಧ ಮುರ್ಕೊಂಡು ಎಲ್ಲರ ಜೊತೆ ಸಂಬಂಧ ಕಳ್ಕೊಂಡು ನಿಂತು ಬಿಟ್ಟಿದ್ದಿ. ಆದ್ರೆ ಅಪ್ಪಗಿದು ಏನಾರ ಗೊತ್ತಾಯ್ತು ನಾಳಿಗತ್ತಂದ್ರೆ ಅವ್ರು ಇನ್ನು ಹ್ಯಾಂಗೆ ವಿಚಾರ ಮಾಡ್ತಾರೆ ಅನ್ನೋದು ಲೆಕ್ಕಿರ್ಲವ. ನೆನಪಿಟ್ಕೊಂಡು ಇಲ್ಲಿ ಜಗಳ ಕಿರಿಕಿರಿ ಮಾಡ್ಕೊ. ನಾಳಿಗೆ ಮರ್ಯಾದೆ ಇಲ್ದಂಗೆ ಮಾಡ್ಕೋಬೇಡ. ನಾಳಿಗೆ ನನಗನ್ಸಿದ ಮಟ್ಟಿಗೆ ಅಪ್ಪ ಯಾವತ್ತು ರೊಕ್ಕ ರೂಪಾಯಿ ಅದು ಇದು ಪಡ್ಕೊಂಬಲ್ಲ ಅಪ್ಪ. ಯಾವಾಗ ನೋಡಿದ್ರ ಸಂಬಂಧಗಳಿಗೆ ಹೆಚ್ಚಿಗೆ ಬೆಲೆ ಕೊಡ್ತಾನ ಅಪ್ಪ. ಅದಕ್ಕೆ ಒಂದಿಟ್ಟು ಲೆಕ್ಕ ಹಾಕಿ ಮಾತಾಡೋದು ಮಾಡವ. ಸುಮ್ಮನೆ ಇಲ್ಲಿ ಸಂಬಂಧ ಕಳ್ಕೊಳಕ್ಕೆ ಹೋಗ್ಬೇಡ. ಏನು ನೀ ಮಾಡಿದ್ದೆಲ್ಲ ನೋಡಿದ್ರೆ ನನಗಂತೂ ಈ ಮನೆಗೆ ಒಂದು ಕ್ಷಣ ನಿಂದಿರ್ಲಕ್ಕೆ ಮುಖ ಇಲ್ದಂಗೆ ಆಗ್ಬಿಟ್ಟದ. ಎಷ್ಟು ಮರ್ಯಾದೆ ಕಡಿಮೆ ಆಯ್ತು ಗೊತ್ತೇನು ನನಗೆ. ನಮ್ಮವ್ನ ಬುದ್ಧಿ ಇಷ್ಟು ಸಣ್ಣದ ಅಂತ ಅನಿಸ್ಬಿಟ್ಟತ್ ನನಗೆ ಭಾಳ ಬೇಜಾರಾಯ್ತವ. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ನನಗಿನ್ನೂ ಮಾತಾಡೋಕ್ಕಾಗಲ್ಲ. ನಾಳೆಗೆ ನಾನು ಊರಿಗೆ ಹೋಗ್ಬಿಡ್ತೀನವ. ಬರ್ತಂತಂದ್ರೆ ತಯಾರಾಗು. ತಂಗಿನೂ ಬರ್ತೀನಿ ಅಂತ ಹೇಳಾಳ. ನಾವು ಊರಿಗೆ ಹೋಗ್ಬಿಡ್ತೀನಿ ನಾನು. ನೀನು ಬಿಟ್ಟು ನಡ್ದಂಗೆ ಸಂಬಂಧಗಳಿಗೆ ನಾನು ಬಿಟ್ಟು ನಡ್ಲಿಕ್ಕಾಗಲ್ಲವ. ನಾನು ಯಾವತ್ತಿದ್ರು ನಮ್ಮ ಅಪ್ಪನ ಮಾತು ಕೇಳಿ ಬೆಳೆದವ್ ನಾನು. ನಮ್ಮಪ್ಪ ನನಗೆ ಇಂಥ ರೊಕ್ಕಕ್ಕೆ ಬೆಲೆ ಕೊಡೋದು ಕಲಿಸಿಲ್ಲ. ನಮ್ಮಪ್ಪ ಸಂಬಂಧಗಳಿಗೆ ಬೆಲೆ ಕೊಡೋದು ಕಲ್ಸ್ಯಾನ. ಅತ್ತಿ ಮಾವಾಗ ಭಾಳ ಬೇಜಾರಾಗ್ಯದ ನಿನ್ಲಿಂದ. ನಾನು ನನ್ನ ಕೈಲಿ ಎಷ್ಟಾಗ್ತದ ಅಷ್ಟು ಸಮಾಧಾನ ಮಾಡಿ ತಪ್ಪಾಯ್ತಂತ ಕೇಳ್ತೀನಿ ನಾನು. ನಿನಗೂ ಏನಾರು ನೀ ಮಾಡಿ ತಪ್ಪು ಅನ್ಸಿತ್ತಂತಂದ್ರೆ ಬಂದು ಸಾರಿ ಕೇಳು. ಎಂಥ ಹುಡುಗದ ಯವ್ವ ಇದು. ಇಂಥ ಮಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡು. ನೋಡು ಅವ್ರ ಕಾಣಿಗೆ ಹೋಗಿ ಅವ್ರಿಗೆ ತಪ್ಪಾಯ್ತು ಅಂತ ಕೇಳ್ತಾನಂತೀವ. ಇವ್ನಿಗೆ ಏನು ಹೇಳ್ಬೇಕು? ಇವನಿಗೆ ತಾಯಿಗೆ ಕಿಮ್ಮತ್ ಕೊಡ್ಲಾರ್ದಂಗೆ ಮಾತಾಡ್ಯಾರಲ್ಲ ಅನ್ನೋದು ಒಂದು ಏಟ್ರ ಅದ ಇವನಿಗೆ. ಏನು ಹೇಳ್ಬೇಕ ಏನೋ ಇಂಥವ್ಕ. ಹೌದಲ್ಲವ, ನಾ ವಿಚಾರ ಮಾಡಿಲ್ಲ. ಇವ ನನ್ನ ಗಂಡ ಬರೀ ಮಾತು ಕೊಟ್ಟು ಮಾತಿಗೆ ನಡೆಯ. ಇವ ಬರೀ ಸಂಬಂಧಗಳಂತ ಬಡ್ದಾಡ್ತಿರ್ತಾನ. ನಾಳೆಗೆ ನನ್ನ ಗಂಡ ಇದು ಮಾತು ಕೊಟ್ಟಿದ್ದು ಮುರಿತಾನಂತೀಯ. ಮತ್ತು ನಾಳೆಗೆ ಮತ್ತು ಇದ್ರ ಮನೆ ಸಂಬಂಧ ಮಾಡ್ಕೊಳಕ್ಕೆ ಮುಂದೆ ಬಂದನಂತಂದ್ರೆ ಏನು ಮಾಡೋದವ? ಇದೇನು ಕುತ್ತಿಗೆಗೆ ಹೊಂಟುತ್ತಲ್ಲ. ಹೋಗಿ ನಮ್ಮ ಮಾವ ಅತ್ತಿ ಎದಕ್ಕೆ ಮಾತು ಕೊಟ್ಕೊಂಡು ಏನು ಸುದ್ದೇನ, ಅವಕ್ಕೇನು ಬಂದಿತ್ತೋ ಏನು ಸುದ್ದೇನ. ಸಾಕಾಗ್ಯತಾಗ ಇದು ನೋಡಿ. ಇದು ನನ್ನ ಮಗ ಹೋಯ್ತು ನೋಡವ್ರಿಗೆ ತಪ್ಪಾಯ್ತಂತ ಕೇಳಕ್ಕೆ. ಅತ್ತಿ ಮಾವ ಯಾಕಪ್ಪ ಸಿದ್ಧಾರ್ಥ, ನೀ ಯಾಕೆ ಬಂದಿ? ಮತ್ತು ನಿಮ್ಮ ಅವು ಗೊತ್ತಾಯ್ತಂದ್ರೆ ಏನಾರ ಅನ್ಕೋತ ನಿಂದಿರ್ತಾಳಪ್ಪ. ಎದಕ್ಕೆ ಬಂದಿ ಸುಮ್ಮನೆ? ಅತ್ತಿ ನೀ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ನಾನು ಹೇಳೇ ಬಂದೀನಿ. ನಿನಗೂ ಏನಾರು ನಿನಗೆ ತಪ್ಪಿನ ಅರಿವಾಗಿತ್ತಂತಂದ್ರೆ ಬಂದು ತಪ್ಪಾಯ್ತಂತ ಕೇಳವ. ನನಗಾಗಲ್ಲ, ನಾನು ತಪ್ಪಾಯ್ತಂತ ಕೇಳ್ತೀನಿ ಅಂತೇಳಿ ಹೇಳೇ ಬಂದೀನಿ ನಾನು ಇದ್ದಿದ್ದಂಗೆ. ಅತ್ತಿ ಮಾವ ನೀವು ಬೇಜಾರಾಗ್ಲಿಕ್ಕೆ ಹೋಗ್ಬೇಡ್ರಿ. ಏನು ಎಲ್ಲ ಸತ್ಯ ನನಗೆ ಗೊತ್ತಾಯ್ತು. ನನಗೆ ಇದ್ರಾಗ ಯಾರ್ದು ತಪ್ಪು ಅಂಥೇಳಿ ನಾನು ಹೇಳಕ್ಕೆ ಹೋಗಲ್ಲ. ನಮ್ಮವ್ ಮಾಡಿದ ತಪ್ಪೆ. ಯಾಕಂತಂದ್ರೆ ಇಷ್ಟು ಬಡತನ್ಯಾಗ ನೀನು ಅಂಥ ದೊಡ್ಡ ಮನೆಗೆ ಕೊಟ್ಟು ಲಗ್ನ ಮಾಡಿಕೊಟ್ಟಿದ್ದಿ. ಎಲ್ಲ ನಮ್ಮವ್ವ ಹಂಗೆ ಲೆಕ್ಕ ಹಾಕಿದ್ರೆ ಎಲ್ಲ ನಿಮ್ಗೆ ಚಲೋ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ನಮ್ಮ ಅವ್ಗೆ ಒಂದಿಟ್ಟು ಬುದ್ಧಿನೇ ಭಾಳ ಕಮ್ಮದ ಮಾವ. ಬುದ್ಧಿ ಭಾಳ ಕಮ್ಮದ. ನಿಮ್ಮ ಮನ್ಸಿಗೆ ಭಾಳ ಬೇಜಾರಾಗಂಗೆ ನಡ್ಕೊಂಡು ಬಿಟ್ಟಳು ಮಾವ. ಅತ್ತಿ ನಮ್ಮ ಅವನ ಪರವಾಗಿ ನಾನು ತಪ್ಪಾಯ್ತು ಅಂತ ಕೇಳ್ತೀನಿ. ಭಾಳ ಬೇಜಾರು ಮಾಡ್ಯಾಳಕ್ಕಿ ನಿಮ್ಗೆ. ತಪ್ಪಾಯ್ತು ಮಾವ, ತಪ್ಪಾಯ್ತತ್ತಿ. ಸಿದ್ಧಾರ್ಥ ಯಾಕಪ್ಪ ನೀ ಯಾಕೆ ತಪ್ಪಾಯ್ತು ಅಂತ ಕೇಳ್ತಿ? ಇದ್ರಾಗ ಯಾರ್ದು ತಪ್ಪಿಲ್ಲ. ಎಲ್ಲ ಸಮಯ ಸಂದರ್ಭ ಹಂಗೆ ಮಾತಾಡ್ತಾರೆ. ಇಷ್ಟಕ್ಕೂ ಅಂದವ್ರೇನು ಬೇರೆ ಹೊರಗಿನವ್ರೇನ? ನನ್ನ ತಂಗಿನೇ ಅಲ್ಲೇನು, ನನ್ನ ಒಡ ಹುಟ್ಟಿದ ತಂಗಿನೇ. ನನಗೇನು ಬೇಸರ ಇಲ್ಲ. ಅಷ್ಟೇ ಬೇಸರ ಏನಂತಂದ್ರೆ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡಿದಳಲ್ಲ ನನ್ನ ತಂಗಿ. ನಾನು ಭಾಳ ಇಟ್ಕೊಂಡಿದ್ದ ತಂಗಿ ಅನ್ನೋದು, ಅಕ್ಕಿ ಒಂದಿಟ್ಟು ಹಣ್ಣು ಅನ್ನೋದು ಇಟ್ಕೊಳ್ಳಿಲ್ಲಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ನೀನೇನು ಬೇಸರ ಮಾಡ್ಕೊಬೇಡಪ್ಪ. ತಪ್ಪಾಯ್ತು ಅದೆಲ್ಲ ಕೇಳಕ್ಕೆ ಹೋಗ್ಬೇಡ. ಏನು ನಮಗೇನು ಬೇಸರ ಆಗಿಲ್ಲಪ್ಪ. ಅದು ನಿನ್ನ ದೊಡ್ಡ ಗುಣ ಮಾವ. ಬೇಸರ ಆಗಿಲ್ಲ ಅನ್ನೋದು ನಿನ್ನ ದೊಡ್ಡ ಗುಣ. ಭಾಳ ಬೇಸರ ಆಗ್ಯದ ನಿನಗೆ. ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೇನು? ನನಗೆ ಗೊತ್ತು.
ನಮ್ಮಪ್ಪ ಯಾವತ್ತಿದ್ರ ಸಂಬಂಧಗಳಿಗೆ ಬೆಲೆ ಕೊಟ್ಟವ. ನಮ್ಮಪ್ಪ ಯಾವತ್ತು ರೊಕ್ಕ ರೂಪಾಯಿಗೆ ಲೆಕ್ಕನೇ ಇಡಲ್ಲ. ನಮ್ಮಪ್ಪ ಇವಕ್ಕೆಲ್ಲ ಬೆಲೆನೇ ಕೊಡಲ್ಲ. ಇಷ್ಟೆಲ್ಲ ಅವು ಮಾಡ್ಯಾಳ ಅಂತೇಳಿ ಅಪ್ಪಗೆ ಏನಾರ ಗೊತ್ತಾಯ್ತು ಅಂತಂದ್ರೆ ಅಪ್ಪ ಸುಮ್ಮಿರಲ್ಲ. ಅಪ್ಪ ಇತ್ಯರ್ಥ ಮಾಡ್ತಾನೆ. ಎರಡರನ್ನೇ ಒಂದು ಏನು ಅನ್ನೋದು ನೀವು ವಿಚಾರ ಮಾಡಬೇಡ್ರಿ. ಇವತ್ತಿಲ್ಲ ನಾಳೆಗೆ ಗೊತ್ತಾದಳಕ್ಕೆ ಅಪ್ಪ ಏನು ನಿರ್ಧಾರ ತಗೋತಾರ ಅದಕ್ಕೆ ತಾನೇ ಅವು ಒಪ್ಕೋತಾಳ. ನೀವೇನು ಚಿಂತೆ ಮಾಡಬೇಡ್ರಿ, ಮುಂದೆಲ್ಲ ಒಳ್ಳೇದೇ ಆಗ್ತದ. ಇಲ್ಲಿಲ್ಲಪ್ಪ ಸಿದ್ಧಾರ್ಥ, ಮುಂದೆ ಏನಾರ ಅಣ್ಣವ್ರಿಗೆ ಇಷ್ಟ ಆಗಿ ಅವರು ಕೊಟ್ಟ ಮಾತು ಉಳಿಸ್ಕೊಳ್ಳೇಬೇಕು, ಕೊಡ್ರಿ ನಿಮ್ಮ ಮಗಳಿಗೆ ಅಂತಂದ್ರೂ ನಾವಂತರೂ ಸುತಾರಾಮ್ ಕೊಡಲ್ಲಪ್ಪ. ಯಾಕಂತಂದ್ರೆ ನೋಡಿದಲ್ಲ ಈಗ ಇಷ್ಟು ಮಾತಾಡ್ತಾಳ ಪದ್ಮ. ಇನ್ನೇನಾರ ನನ್ನ ಮಗಳು ಇಷ್ಟ ಇಲ್ಲದೆ ಮನೆ ತುಂಬಿಸ್ಕೊಂಡ್ರು ಅಂತಂದ್ರೆ ನಾಳೆಗೆ ನನ್ನ ಮಗಳಿಗೆ ಜೀವಕ್ಕೆ ನೆಮ್ಮದಿ ಇಲ್ದಂಗೆ ಮಾಡಿಬಿಡ್ತಾಳಪ್ಪ ಆಕಿ. ನಾನು ಕೊಡಲ್ಲಪ್ಪ, ನಾನು ಕೊಡೋಕ್ಕೆ ಸಾಧ್ಯ ಇಲ್ಲಪ್ಪ, ಕೊಡಲ್ಲ. ನಾನು ಹಿರಿಯರ ಮಾತಿಗೆ ಕಟ್ಟು ಬಿದ್ದು ನಾನು ಕೊಡ್ಲಕ್ಕೆ ಮುಂದಾಗಿದ್ದ. ಆದ್ರೆ ಈಗ ನಿಮ್ಮ ಒಂದು ಗುಣ ನೋಡಿ ನಾನು ಕೊಡ್ಲಿಕ್ಕೆ ಭಾಳ ಹೆದರಿಕೆ ಆಗ್ತದಪ್ಪ. ಬಂಗಾರ ಅಂತ ಮಗಳಿಗೆ ಕೊಟ್ಟು ನಾಳೆಗೆ ಕಣ್ಣೀರ ಕೈ ತೊಳೆ ಬಾಳೆ ಆಗ್ತದ. ಬ್ಯಾಡಪ್ಪ ಸಿದ್ಧಾರ್ಥ, ಬ್ಯಾಡ. ನಿಮ್ಮ ಅಪ್ಪಗೂ ಹೇಳು ಇಲ್ಲಿಗೆ ಬಿಟ್ಟಾಕನು. ಹಿರಿಯರ ಮಾತು ಹಿರಿಯರ ಜೊತೆನೇ ಹೋಯ್ತಂತೆ ತಿಳಿದು ನಾವು ನಮ್ಮ ಮಗಳಿಗೆ ಎಲ್ಲಾರು ಚಲೋ ನೋಡಿ ಕೊಡ್ತೀವಿ. ಇಷ್ಟಕ್ಕೂ ಲಗ್ನ ಮಾಡೋದು ಹೀಗೆ ತಲೆಗಿಲ್ಲಪ್ಪ ನಮ್ಗೆ. ಆಕಿ ಓದಬೇಕು, ಜೀವನದಾಗ ಏನಾರ ಒಂದು ಮಾಡಬೇಕು ಅನ್ನೋದು ನಮ್ಮ ತಲೆಗದ. ಆಕಿನ ತಲೆಗೂ ಇದೇ ಅದ, ಓದಬೇಕು ಏನಾರ ಒಂದು ಮಾಡ್ಬೇಕು ಅನ್ನೋದೇ ಅದ. ನನ್ನ ಮಗಳಿಗೆ ಇನ್ನೂವರೆಗೂ ನಾವು ಒಂದು ದಿನ ಹೇಳಿಲ್ಲ ಗೊತ್ತೇನು. ಹೇಳಿ ಆಕಿನ ತಲೆಗಿದೆಲ್ಲ ಯಾಕೆ ಹಾಕ್ಬೇಕಂತೇಳಿ ಒಂದು ದಿನ ಹೇಳಿಲ್ಲ ನಾವು. ಈಗ ನೋಡಿದ್ರೆ ಪದ್ಮ ಇದೆಲ್ಲ ತೆಕ್ಕೊಂಡು ನಿಂತಾಳ. ಇಷ್ಟೊತ್ತಿಗೆ ಏನಾರ ನನ್ನ ಮಗಳು ಇದ್ದೀಳತ್ತಂದ್ರೆ ಅಕ್ಕಿಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಹೇಳು ಹಿಂಗೆಲ್ಲ ಮಾತಾಡೋದು ಕೇಳಿ. ನಾನು ಜೀವನದಾಗ ಚಂದ ಓದಿ ಏನಾರ ಒಂದು ಸಾಧನೆ ಮಾಡಬೇಕು ಅನ್ಕೊಳವ. ಈ ಮದುವೆ ಇದು ಯಾವುದು ನನ್ನ ತಲೆಗಿಲ್ಲತ್ತಿ. ಇಲ್ಲಿವರೆಗೂ ಯಾವುದೊಂದು ಹುಡುಗಿಗೂ ಇಷ್ಟಪಟ್ಟವಲ್ಲ ನಾನು. ನನ್ನ ಜೀವನದಾಗ ನಾನಾಯ್ತು ಓದಾಯ್ತು ಅಂತ ಹೇಳಿದ್ದಾವಿದ್ದೀನಿ ನಾನು. ಮುಂದಾದ್ರೆ ನನ್ನದು ಮದುವೆ ಟೈಮಿಗೆ ವಿಚಾರ ಮಾಡ್ತೀನಿ ನಾನು, ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಹಿರಿಯರ ಮಾತು ತಲೆಗೆ ಇಟ್ಕೊಂಡು ವಿಚಾರ ಮಾಡ್ತೀನಿ ಅತ್ತಿ ನಾನು. ಮುಂದೆ ಏನಾಗ್ತದೆ ಅಂಥೇಳಿ ನನಗೆ ಗೊತ್ತಿಲ್ಲ. ನಾನು ಭರವಸೆ ಕೊಡಲ್ಲ. ನಾನು ನಂದಿನಿಗೆ ಮದುವೆ ಆಗ್ತೀನಿ ಅಂತೇಳಿ ಭರವಸೆ ಕೊಡಲ್ಲ. ಆದ್ರೆ ದೈವ ಇಚ್ಛೆ ಅನ್ನೋದು ಇತ್ತು ಅಂತಂತಂದ್ರೆ ಯಾರು ಬಂದ್ರೂ ತಪ್ಪಿಸ್ಲಿಕ್ಕಾಗಲ್ಲ. ನಾನು ಒಪ್ಕೋತೀನಿ. ಆ ಸಮಯ ಸಂದರ್ಭ ಹೆಂಗಿರ್ತದ ಅದಕ್ಕೆ ತಕ್ಕಂಗೆ ನಾನು ಒಪ್ಕೋತೀನಿ. ಆಕಿಗೆ ಮದುವೆ ಆಗ್ತೀನಿ ಅಂತಂದು ನಾ ಭರವಸೆ ಅಂತೂ ಕೊಡಲ್ಲ. ಹಂಗಂತೇಳಿ ಹಿರಿಯರ ಮಾತು ಮುರಿಯಲ್ಲ ನಾನು. ದೈವ ಇಚ್ಛೆದಾಗ ನಮ್ಮಿಬ್ಬರ ಜೊತೆನೇ ಆಗೋದಿತ್ತು ಅಂತಂದ್ರೆ ಅದು ಆಗೇ ಆಗ್ತದ. ನಮ್ಮ ಅಪ್ಪ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತೀನಿ ಅತ್ತಿ ನಾನು ಅವನ ಮಾತು ಕೇಳಿ ಯಾವತ್ತೂ ನಿರ್ಧಾರ ತೊಗೊಂಡವಲ್ಲ, ಕೇಳೋಕ್ಕೂ ಹೋಗಲ್ಲ. ನೀವು ಬೇಸರ ಮಾಡ್ಕೋಬೇಡ್ರಿ, ಆಸ್ತಿ ಅದು ಪಾಲ ಪೀಲ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅವು ಹಾಗೆ ಅಂತಾಳೆ. ನಾಳೆಗೆ ನಾನು ಊರಿಗೆ ಕರ್ಕೊಂಡು ಹೋಗ್ತೀನಂತ ಅವಾಗ. ಏನು ಆಸ್ತಿ ಅದು ಏನು ಪಾಲ ಮಾಡಬೇಡ ಮಾವ, ಇರೋದೇ ಸ್ವಲ್ಪ ಅದ, ಅದಿಷ್ಟು ಕೊಟ್ಟು ಎಲ್ಲಿಗೆ ಹೋಗ್ತೀರಿ ನಾಳೆಗೆ ನೀವು? ಬ್ಯಾಡ, ನಂದಿನಿಗೆ ಚಂದ ಓದಿಸ್ರಿ. ಆಕಿನೂ ಇವತ್ತಿಲ್ಲ ನಾಳೆಗೆ ಚಂದ ಓದಿ ಏನಾರ ಒಂದು ಸಾಧನೆ ಮಾಡಿದಳು ಅಂತಂದ್ರೆ ನಿಮ್ಮ ಜೀವನನೂ ಸರಿಯಾಗಿ ಆಗ್ತದ. ಆಸ್ತಿ ಅದು ಏನು ಪಾಲು ಮಾಡ್ಲಿಕ್ಕೆ ಹೋಗ್ಬೇಡ ಮಾವ, ನಾಳೆಗೆ ನಾನು ಕರ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ, ಬೇಸರನೂ ಮಾಡ್ಕೋಬೇಡ್ರಿ. ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ತಿಳುವಳಿಕೆ ಇದಪ್ಪ ನಿನಗೆ. ಭಾರಿ ತಿಳುವಳಿಕೆ ಇದಪ್ಪ. ನೀನು ಅಣ್ಣವ್ರ ಕಡೆಗೆ ಹೋಲ್ತಿ, ನಿಮ್ಮ ಅವನ ಕಡೆಗೆ ಬಂದಿಲ್ಲ ನೀನು. ಭಾರಿ ತಿಳುವಳಿಕೆಪ್ಪ. ನಿಮ್ಮ ಅಜ್ಜ ಅಜ್ಜಿ ಹಿಂಗೆ ನೋಡು, ಸೇಮ್ ನಿಮ್ಮ ಅಜ್ಜ ಅಜ್ಜಿ ಯಾವತ್ತೂ ಸಂಬಂಧಗಳಿಗೆ ಬಿಟ್ಕೊಟ್ಟಿಲ್ಲ. ಅವರು ಸಂಬಂಧಗಳಿಗೆ ಬೆಲೆ ಕೊಟ್ಟು ನಡೆದಾರ. ಅವರು ಆಸ್ತಿ ಅಂತಸ್ತಿ ಇದು ಯಾವುದಕ್ಕೂ ಪಡ್ಕೊಂಡಿಲ್ಲ. ಹಾಗೆ ಏನಾರು ಅವ್ರು ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟಿರಂತಂದ್ರೆ ನಿಮ್ಮ ಅವಾಗ ಸೊಸಿನೇ ಮಾಡ್ಕೋತಿದ್ದಿಲ್ಲಪ್ಪ ಮನಿದು. ಆದರೆ ಅಕ್ಕಿಗೆ ಇದೆಲ್ಲ ತಿಳುವಳಿಕೆ ಬೇಕಲ್ಲ. ಆಕಿಗೆ ತಿಳುವಳಿಕೆ ಇಲ್ಲ ತಗೋ. ತಿಳುವಳಿಕೆ ಇದ್ರೆ ಇಷ್ಟೆಲ್ಲ ಯಾಕೆ ಮಾತಾಡ್ತಿಳು? ಇರಲಿ ತಗೋ, ನಾಳೆಗೇನು ಕರ್ಕೊಂಡು ಹೋಗ್ಬೇಡ. ಹಾಗೆ ಸಂಬಂಧಗಳು ಅಂತಳಗೆ ಜಗಳ ಆತಿರ್ತಾವೆ, ಏನು ಮಾಡಬೇಕು? ಇರಲಿ ಬಿಡು. ಅದೇನೋ ಅಂತಾರಲ್ಲ, ಕರಳಿಗೆ ನಾಚಿಕಿಲ್ಲ ಅಂತ, ಹಂಗೆ ಇರಲಿ. ಅಕ್ಕಿಗೆ ಯಾವಾಗ ಹೋಗ್ಬೇಕು ಅನ್ನಿಸ್ತಾ ಅವಾಗ ಹೋಗಲ್ಲಕ್ಕ. ನೀ ಜಬರಿ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡ ಆಯ್ತು. ಆಸ್ತಿ ಅದು ಏನು ಪಾಲ ಅದು ನಾವು ಮಾಡೋಕ್ಕೆ ಹೋಗಲ್ಲ. ಇನ್ನೊಮ್ಮೆ ಕೇಳ್ದು ಅಂತಂದ್ರೆ ಕೊಡ್ಬೇಕಾಗ್ತದಪ್ಪ. ನಾವು ಕೊಡ್ಲಾರ್ದಂಗೆ ಸುಮ್ಮನೆ ಅನ್ಸ್ಕೊಳಕ್ಕೆ ನಮ್ಗೆ ಆಗಲ್ಲ. ಆಕಿ ಇನ್ನೊಮ್ಮೆ ಕೇಳ್ದಳು ಬಾಯಿ ಬಿಟ್ಟು ಅಂತಂದ್ರೆ ಕೊಡಲ್ಲಕ್ಕ. ನಾನೇನು ಬ್ಯಾಡ ಅನ್ನಲ್ಲ, ಕೊಡಲ್ಲಕ್ಕ. ನಾವು ಮುಂದಿನ ಜೀವನ ಹೆಂಗಾರ ಆದಿತ್ತು. ನೀನೇನು ಅಕ್ಕಿಗೆ ಏನು ಅನ್ನಕ್ಕೆ ಹೋಗ್ಬೇಡ. ಏನು ಸಿದ್ಧಾರ್ಥ, ನೀನು ಏನು ಬೇಸರ ಮಾಡ್ಕೋಬೇಡಪ್ಪ. ನಮಗೇನು ಬೇಸರ ಇಲ್ಲ ತಗೋ, ನೀನೇನು ಬೇಸರ ಮಾಡ್ಕೋಬೇಡ. ಏನು ಭಾರಿ ತಿಳುವಳಿಕೆ ಇದೆ ಸಿದ್ಧಾರ್ಥ. ತೂಕದ ಮಾತಾಡ್ತಪ್ಪ ನೀನು, ತೂಕದ ಮಾತಾಡ್ತಿ. ಭಾರಿ ಖುಷಿ ಆಯ್ತಪ್ಪ ನನಗೆ. ಬಂಗಾರ ಅಂತ ಮನುಷ್ಯ ನೀನು, ಬಂಗಾರ ಅಂತ ಮನುಷ್ಯ. ಇಷ್ಟು ಯಾರಿಗೂ ಇಷ್ಟೊಂದು ತಿಳುವಳಿಕೆ ಇರಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಭಾರಿ ತಿಳುವಳಿಕೆ ಕೊಟ್ಟಾನ ದೇವರು. ನಿಮ್ಮ ಅಜ್ಜ ಅಜ್ಜಿ ಆಶೀರ್ವಾದಪ್ಪ ಎಲ್ಲ. ಅದಕ್ಕೆ ಅದು ಎಲ್ಲ ನಿನಗೆ ಬಂದದ್ದು ಒಳ್ಳೇದು ಗುಣ. ಆಯ್ತು ತಗೋ, ನೀನೇನು ಚಿಂತೆ ಮಾಡಬೇಡ. ಹೋಗಿ ಮತ್ತಕಿ ಸಿಟ್ಟು ಮಾಡ್ಕೋತಾಳ. ಹೋಗು, ನಾವೇನು ಬೇಸರ ಮಾಡ್ಕೊಂಡಿಲ್ಲಪ್ಪ. ಏನು ಆಯ್ತು ಮಾವ, ಹೋಗ್ತೀನಿ. ನಾವು ಸ್ವಲ್ಪ ಸಿಟ್ನಾಗಿದ್ದೀಳು. ಆಕಿ ಜರ ಸಿಟ್ನಾಗ ಒಂದೆರಡು ಮಾತು ಹೆಚ್ಚಿಗೆ ಆಡಿ ಬಂದ ಮತ್ತು ಬೇಜಾರು ಮಾಡ್ಕೊಂಡು ಕುಂತಿರ್ತಾಳ. ಹೋಗ್ತೀನಿ ಮಾವ, ಅತ್ತಿ ಹೋಗ್ತೀನಿ. ಹ್ಞೂನಪ್ಪ ಆಯ್ತು. ನೋಡ್ದೆ ಸೀತಾ, ಎಷ್ಟು ದೊಡ್ಡ ಗುಣ ಅದ ನೋಡು ಸಿದ್ಧಾರ್ಥದು. ಖರೇನು ಭಾರಿ ದೊಡ್ಡ ಗುಣ ಅದ. ಆ ಹುಡುಗಿಗೆ ನೋಡ್ರು ಎಷ್ಟೇ ಹೆಮ್ಮೆ ಆಯ್ತಲ್ಲ. ಹೌದ್ರಿ, ನನಗೆ ಭಾರಿ ಖುಷಿ ಆಯಿತು ಅವನಿಗೆ ನೋಡಿ, ಅವ್ನ ಮಾತು ಕೇಳಿ. ಖರೇನು ಭಾರಿ ಒಳ್ಳೆ ಹುಡುಗ.
ಇವತ್ತಿನ ಎಪಿಸೋಡ್ ಇಷ್ಟ ಆಗ್ಯದ ಅಂತ ಹೇಳಿ ಅನ್ಕೊಂಡಿನ್ರಿ. ಆಯ್ತು ರೀ, ಈಗ ನಂದಿನಿ ಬಂದ ಕೂಡಲೇ ನಾನು ರಿಸಲ್ಟ್ದೊಂದು ತೋರಿಸ್ಬಿಡ್ತೀನಿ. ಭಾಳ ಕಾಯಿಸಲ್ಲ, ಆದಷ್ಟು ಜಲ್ದಿ ರಿಸಲ್ಟ್ ಎಪಿಸೋಡ್ ಮಾಡಿ ಹಾಕ್ತೀನಂತ. ಏನಾಯಿತು ಏನಿಲ್ಲ, ಪಾಸ್ ಆದ್ಲಾ ಇಲ್ಲ, ಹೆಂಗಾಯ್ತು ಏನಾಯಿತು ಅಂತೇಳಿ ಹಾಕ್ತೀನಂತ. ಡಿಲೇ ಮಾಡಲ್ಲ. ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ಲಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆಗೆ ಸಪೋರ್ಟ್ ಮಾಡಿರಿ. ಹಾಗೆ ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.